ವಿರಾಜಪೇಟೆಯ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ಗೋರಿಕೆರೆ ಬಳಿಯ ನುಸ್ರತುಲ್ ಉಲೂಮ್ ಮದ್ರಸಾದ ಸಭಾಂಗಣದಲ್ಲಿ ರಕ್ತದಾನ ಶಿಬಿರವೊಂದು ಏರ್ಪಾಡು ಮಾಡಿದರು. ಟ್ರಸ್ಟ್ನ ಗೌರವಾಧ್ಯಕ್ಷ ಮೊಹಮ್ಮದ್ ರಫಿ ಮಾತನಾಡಿ, ನಮ್ಮ ಸಂಸ್ಥೆ 15 ವರ್ಷಗಳಿಂದ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬಂದಿದೆ. ಇಂದು ಸಂಸ್ಥೆ ವತಿಯಿಂದ ಮೊದಲ ಬಾರಿಗೆ ರಕ್ತದಾನದ ಶಿಬಿರವನ್ನು ಏರ್ಪಾಡು ಮಾಡಿದ್ದೇವೆ ಎಂದರು. ಅಭಾವವನ್ನು ನೀಗಿಸಲು ಹಾಗೆ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ರೋಗಿಗಳು ಒಂದೊಂದು ಕಾಯಿಲೆಗಳಿಗೆ ತುತ್ತಾದ ಸಂದರ್ಭದಲ್ಲಿ ಅವರಿಗೆ ರಕ್ತದ ಕೊರತೆ ಎದ್ದು ಕಾಣುತ್ತಿದ್ದು, ಈ ಒಂದು ಅಭಾವ ನೀಗಿಸಲು ನಮ್ಮಿಂದ ಏನು ಸಾಧ್ಯ ಆಗ್ಬೋದು ಅಂತೇಳಿ ಯೋಚನೆ ಮಾಡಿದಾಗ ನಮ್ಮದು ಒಂದು ಸಾಮಾಜಿಕ ಸಂಘಟನೆ ನಾವು ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಸಿ ಕೆ ರಿಯಾಜ್ ಅವರಿಂದ ಕಿರಾತನ್ನು ನುಡಿಸಲಿದ್ದಾರೆ. ಮದ್ರಸಾದ ಶಿಕ್ಷಕ ಹ್ಯಾರಿಸ್ ಬಕಾವಿ ಮಾತನಾಡಿ, ರಕ್ತಕ್ಕೆ ಯಾವುದೇ ಜಾತಿಯಲ್ಲಿ ಮನುಷ್ಯನಿಗೆ ರಕ್ತದ ಅವಶ್ಯಕತೆ ಬಂದಾಗ ಯಾವ ಜಾತಿಯವರ ರಕ್ತ ಅಂತ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಅಗತ್ಯದ ಸಮಯದಲ್ಲಿ ರಕ್ತ ಸಿಕ್ಕಿ ಪ್ರಾಣ ಉಳಿದರೆ ಸಾಕು ಎಂದು ಹೇಳುವ ಕಾಲ ಇದು ಎಂದರು. ഏറ്റവും നല്ലവൻ എന്ന് പറഞ്ഞാൽ ജനങ്ങൾക്ക് ഉപകാരം ചെയ്യുന്നവനാണ് ഏറ്റവും നല്ല മനുഷ്യൻ എന്ന് ഹബീബരായ മുഹമ്മദ് റസൂലുള്ളാഹി സ്വല്ലല്ലാഹു അലൈഹി വസല്ലം. ഏറ്റവും ഇബാദത്ത് ചെയ്യുന്നവനോ നോമ്പനുഷ്ഠിക്കുന്നവനോ അല്ലെങ്കിൽ മറ്റു ആരാധനാ കർമ്മങ്ങൾ ചെയ്യുന്നവനോ എന്നതല്ല. ജനങ്ങൾക്ക് ഏറ്റവും കൂടുതൽ സേവനം ചെയ്യുന്നവനാണ് ഏറ്റവും നല്ല മനുഷ്യൻ എന്നാണ്. നമ്മളൊക്കെ മനുഷ്യരാണ്. അള്ളാഹുവിന്റെ ഭൂമിയിൽ ഒരു ഗ്യാരണ്ടിയും കൽപ്പിക്കപ്പെടാൻ പറ്റാത്തൊരു ജീവിയാണ് ഈ മനുഷ്യർ എന്ന് പറഞ്ഞാൽ. എപ്പോഴാണ് നമുക്കൊരു രക്തം ആവശ്യമായി വരിക എന്നൊന്നും പറയാൻ പറ്റില്ല. എപ്പോഴാണ് നമ്മളൊക്കെ കിടത്തപ്പെടുക, കിടക്കേണ്ടി വരിക, ഹോസ്പിറ്റലിലേക്ക് എത്തിപ്പെടുക എന്നൊന്നും പറയാനാവില്ല. ആരുടെ രക്തമാണ് നമുക്ക് ആവശ്യമായി വരിക എന്നും പറയാനാവില്ല. അതുകൊണ്ട് തന്നെ വിരാജപേട്ട ഈ ചാരിറ്റബിൾ ട്രസ്റ്റ് ചെയ്യുന്ന ഈ ഒരു സേവനം ಅದು ತುಲ್ಯತೆಯಿಲ್ಲದ ಸೇವನമാണ്. ಇನಿಯೂ ಬರ್ತಾ ಇದ್ವಿ. ಆಗ ರಕ್ತದಾನ ಇದೆ ಮೊದಲನೇ ಬಾರಿ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಅದರ ಬಗ್ಗೆ ಅಧಿಕ ಹೇಳುವ ಅವಶ್ಯಕತೆ ನಾನಿಲ್ಲ. ನಾನು ಎಲ್ಲರಿಗೂ ಕೂಡ ಅದೇ ಹೇಳೋದು, ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ನಾನು ಒಂದು ಮಾತು ಹೇಳ್ತೀನಿ, ನೀವು ವರ್ಷಕ್ಕೆ ಒಂದು ಬಾರಿ ಆದರೂ ಒಂದು ಶಿಬಿರವನ್ನು ಮಾಡಿ. ಆಗ ನಮಗೆ ಈ ಒಂದು ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ನಿಮಗೆ ಸಹಕಾರ ಆಗುತ್ತೆ. ಪ್ರತಿ ವರ್ಷ ಒಂದೊಂದು ಶಿಬಿರ ಎಲ್ಲ ಸಂಸ್ಥೆಗಳು ಮಾಡಿದ್ರೆ ನಮಗೆ ಯಾವುದೇ ರಕ್ತದ ಕೊರತೆ ಉಂಟಾಗೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಗುಂಪಿನ ರಕ್ತವನ್ನು ನಾವು ಎಲ್ಲ ದಿನ ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಹೆಚ್ಚು ಹೆಚ್ಚು ಶಿಬಿರಗಳ ಅವಶ್ಯಕತೆ ಇದೆ. ನಮಗೆ ವರ್ಷಕ್ಕೆ 100ಕ್ಕಿಂತ ಹೆಚ್ಚು ಇಂಥ ಶಿಬಿರಗಳು ಬೇಕು. ಪ್ರತಿ ವರ್ಷ 100ಕ್ಕಿಂತ ಹೆಚ್ಚು ಶಿಬಿರಗಳ ಅವಶ್ಯಕತೆ ಇದೆ. ಅಷ್ಟು ಬೇಡಿಕೆ ಇದೆ. ತಿಂಗಳಿಗೆ 500ರಿಂದ 600 ಯೂನಿಟ್ ರಕ್ತ ನಮಗೆ ಬೇಕು. ಅದನ್ನು ನಾವು ಸಂಗ್ರಹಣೆ ಮಾಡಬೇಕು ಅಂತಂದರೆ ನಮಗೆ ಇಂಥ ಶಿಬಿರಗಳ ಸಂಖ್ಯೆ ಹೆಚ್ಚಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ಅವರಿಗೆ ನಾನು ಹೇಳೋದು, ವರ್ಷಕ್ಕೊಮ್ಮೆ ಆದರೂ ಇಂಥ ಶಿಬಿರವನ್ನು ಮುಂದುವರಿಸಿಕೊಂಡು ಹೋಗಿ ಅಂತ. ನಾನು ಹೇಳುವುದೇನೆಂದರೆ, ಪ್ರವಾದಿಯವರು ಹೇಳಿದ್ದಾರೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಏನಂದರೆ ನೀವು ಒಂದು ಜೀವವನ್ನು ಉಳಿಸಿದರೆ ಅದು ಇಡೀ ಮಾನವ ಸಮೂಹವನ್ನು ಉಳಿಸಿದ ಹಾಗೆ. ಸೊ ಅದರ ಅರ್ಥ ನಾವು ರಕ್ತದಾನ ಅದರಲ್ಲಿ ಬರುತ್ತೆ. ನಾವು ರಕ್ತದಾನ ಮಾಡುವ ಮೂಲಕ ಒಂದು ಜೀವವನ್ನು ಉಳಿಸಿದರೆ ಅದು ಇಡೀ ಮಾನವ ಸಮೂಹವನ್ನು ನಾವು ಉಳಿಸಿದ ಆ ಒಂದು ಪ್ರತಿಫಲ ನಮಗೆ ಸಿಗ್ತದೆ. ಆದ್ದರಿಂದ ಈ ಪ್ರಯುಕ್ತವಾಗಿ ತಾವೆಲ್ಲರೂ ರಕ್ತದಾನ ಮಾಡಬೇಕು. ಹಾಗೂ ಇವತ್ತಿನ ಕಾರ್ಯಕ್ರಮ ಇದು ನಾವು ಹೇಳ್ತೇವೆ, ಪರೋಪಕಾರಾಯ ಇದಂ ಶರೀರಮ್ಮ. ನನ್ನ ದೇಹ ಇರೋದು ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕಾಗಿ, ಬರೀ ನನಗೆ ದೇಹ ಇರೋದಲ್ಲ. ಆ ರೀತಿಯಲ್ಲಿ ನಾನು ನನ್ನ ರಕ್ತವನ್ನು ನಾನು ಕೊಡ್ತೇನೆ ನಿಮಗೆ. ಇನ್ನೊಬ್ಬರಿಗೆ ಕಷ್ಟದಲ್ಲಿರುವವನಿಗೆ ನಾನು ಸಹಾಯ ಮಾಡ್ತೇನೆ. ಪೈಗಂಬರರ ಆ ಸಂದೇಶವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಚಾರಿಟಬಲ್ ಟ್ರಸ್ಟ್ ಒಂದು ದಾರಿ ತೋರಿಸಿರುವಂಥದ್ದು, ಸಂದೇಶವನ್ನು ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ತಾ ಇರುವಂಥದ್ದು ಅತ್ಯಂತ ವಿಶೇಷ. ಯಾಕೆಂದರೆ ರಕ್ತ ಕೊಡೋದು ಅಂದರೆ ಈಗಲೂ ತುಂಬ ಜನಕ್ಕೆ ತುಂಬ ಜನ ಹೆದರ್ತಾರೆ. ರಕ್ತ ಕೊಡಬೇಕು ಅಂತ ಹೇಳಿದರೆ ಅವರು ಬಂಧುಗಳೇ ಇರ್ತೀನಿ, ಇಲ್ಲಿ ರಕ್ತ ಕೊಡೋದು ಅಂತಂದರೆ ಇದು ಏನು ಬೇಕಾದ್ರೂ ಕೊಡ್ತಾರೆ. ಅದು
ತುಂಬ ತಪ್ಪು ಕಲ್ಪನೆಗಳಿವೆ. ರಕ್ತ ಕೊಟ್ಟುಬಿಟ್ರೆ ಹಾಗಾಗ್ತದೆ, ಹೀಗಾಗ್ತದೆ. ಒಂದು ಸರ್ತಿ ರಕ್ತ ಕೊಟ್ಟವರು ಬಂದು ಕೇಳೋರು ಡಾಕ್ಟರ್ ಸುಮಾರು ಅರ್ಥವನ್ನು ಮಾಡ್ತಾರೆ. ಅಷ್ಟು ಭಯ ಇರುವಂತಹ ಸಂದರ್ಭದಲ್ಲಿ ರಕ್ತ ದಾನ ಮಾಡುವುದರ ಮೂಲಕ ಇನ್ನೊಬ್ಬರಿಗೆ ನಾವು ಕೊಡಬಹುದು, ಏನೂ ಆಗುವುದಿಲ್ಲ ಅಂತ ಹೇಳೋದನ್ನು ಈಗ ಇಲ್ಲಿ ಇವತ್ತು ಏನು ಯುವಕರು ತೋರಿಸ್ತಾ ಇದ್ದಾನೆ. ಇದು ಒಂದು ಒಳ್ಳೆಯ ಒಂದು ಸಂದೇಶ ಎಲ್ಲಿ ಹೋಗಬೇಕಾದ್ರೆ. ಇನ್ನು ಲೆಕ್ಕದಲ್ಲಿ ಬಹುಶಃ ನೀವು ಇದನ್ನು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರಸ್ತೆಯಲ್ಲಿ ಮಾಡಬೇಕು. ಇದು ಆ ಜನರಿಗೆ ಅರ್ಥ ಆಗಬೇಕು. ನಮ್ಮ ಸಾಮಾನ್ಯ ಜನರ ತಲೆಯಲ್ಲಿ ಅವರಿಗೆ ಬರಬೇಕು. ಅಮಲ ಆಸ್ಪತ್ರೆಯ ವೈದ್ಯ ಅಮಲ್ನಾಥ್, ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದ ವೈದ್ಯ ಕರಂಬಯ್ಯ, ವೇದಿಕೆ ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಆಲಿರಾ ಪವಿಲ್, ಶಾಫಿ ಜುಮಾ ಮಸೀದಿಯ ಅಧ್ಯಕ್ಷ ರಶೀದ್ ಹಾಜಿ, ಯುವ ಅಧ್ಯಕ್ಷ ಅನ್ಸಾರ್, ಗುತ್ತಿಗೆದಾರ ಅಯ್ಯೂಬ್ ಪಾಲ್ಗೊಂಡಿದ್ದರು.